ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಸಿನಿಮಾಗೆ ನಮ್ಮ ಮೈಸೂರು ಹಾಗೆ ತಮಿಳುನಾಡಿನ ಸೇಲಂನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ, ಅಲ್ಲಿ ಈ ಸಿನಿಮಾಗೆ ಎಷ್ಟು ಟಿಕೆಟ್ ದರ ಹಾಗೆ ಇಲ್ಲಿ ಎಷ್ಟು ಟಿಕೆಟ್ ದರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ನಾವು ಸೇಲಂಗೆ ಹೋಗೋಣ. ಸೇಲಂನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ ಕೇಳೋದಾದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮತ್ತೊಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಅಲ್ಲಿ ಈ ಸಿನಿಮಾಗೆ ಇರುವಂಥ ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ 400 ರೂಪಾಯಿ. ಇಲ್ಲಿನ ರಾಕ್ಸ್ DNC ಅನ್ನುವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ 150 ರೂಪಾಯಿ, 190, 400, 300 ಇದು ಅಲ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ದರ 400 ರೂಪಾಯಿ. ಅದು ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ. ಅದನ್ನು ಹೊರತುಪಡಿಸಿದರೆ ಅತಿ ಕಡಿಮೆ ಟಿಕೆಟ್ ದರ ಎಷ್ಟು ಅಂತ ಕೇಳಿದರೆ ಐನಾಕ್ಸ್ ಚಿತ್ರಮಂದಿರದಲ್ಲಿ 57 ರೂಪಾಯಿ ಕೂಡ ಅಲ್ಲಿ ಟಿಕೆಟು ಇದೆ. ಸಾಮಾನ್ಯವಾಗಿ 100ರಿಂದ 200 ರೂಪಾಯಿ ಟಿಕೆಟ್ ದರ ಎಷ್ಟು ಚಿತ್ರಮಂದಿರ ಅಂತ ಕೇಳಿದರೆ ಎಲ್ಲ ಚಿತ್ರಮಂದಿರದಲ್ಲೂ ಅಷ್ಟೇ 200 ರೂಪಾಯಿ, 200 ರೂಪಾಯಿ, 200 ರೂಪಾಯಿ ಇರಲಿ. ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಒಟ್ಟು ಎಷ್ಟು ಚಿತ್ರಮಂದಿರ? ಸೇಲಂನ 10 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಅತಿ ಕಡಿಮೆ ಟಿಕೆಟ್ ದರ 57 ರೂಪಾಯಿ, ಹಾಗೆ ಮ್ಯಾಕ್ಸಿಮಮ್ ಟಿಕೆಟ್ ದರ ಅಂತ ಹೇಳಿದರೆ 400 ರೂಪಾಯಿ. 400 ರೂಪಾಯಿಯ ಟಿಕೆಟ್ ದರ ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ, ಅದು ರೀಕ್ಲೈನರ್ ಸೀಟಿಗೆ ಅಷ್ಟೇ. ಇದನ್ನು ಹೊರತುಪಡಿಸಿ ಮತ್ಯಾವ ಚಿತ್ರಮಂದಿರದಲ್ಲೂ ಕೂಡ 400 ರೂಪಾಯಿ ಟಿಕೆಟು ಇಲ್ಲ ಸೇಲಂನಲ್ಲಿ. ಇದು ಸೇಲಂನ ಕಥೆಯಾದರೆ, ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಈ ಸಿನಿಮಾಗೆ ಎಷ್ಟು ಚಿತ್ರಮಂದಿರ ಅಂತ ನೀವು ಕೇಳೋದಾದರೆ ಒಟ್ಟು 8 ಚಿತ್ರಮಂದಿರ. ಈ ಪೈಕಿ 2 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಒಂದು ವುಡ್ಲ್ಯಾಂಡ್, ಮತ್ತೊಂದು ರಾಜ್ ಕಮಲ್ ಅಲ್ಲಿ ಬೆಳಗ್ಗೆ 6:45ಕ್ಕೆ ಮೊದಲ ಪ್ರದರ್ಶನ. ಹಾಗೆ ನೋಡಿದರೆ ಇದಕ್ಕಿದ್ದು ಮೊದಲೇ 6:30ಕ್ಕೆ ಪ್ರದರ್ಶನ ಇದೆ. ಅದು PVR ಚಿತ್ರಮಂದಿರದಲ್ಲಿ, PVR ನೆಕ್ಸಸ್ ಮಾಲ್ ಬೆಳಗ್ಗೆ 6:30. DRCಯಲ್ಲಿ 7 ಗಂಟೆ, ವಿಷನ್ ಸಿನಿಮಾದಲ್ಲಿ 6:45, ಮಾಲ್ ಆಫ್ ಮೈಸೂರಿನಲ್ಲಿರುವಂಥ ಐನಾಕ್ಸ್ನಲ್ಲಿ 6:30, ಇನ್ನು ಗರುಡ ಮಾಲ್ನಲ್ಲಿರುವಂಥ PVRನಲ್ಲಿ 6:30, 6:40ಕ್ಕೆ 2 ಪ್ರದರ್ಶನ ಇದೆ. ಹಾಗೆ ಐನಾಕ್ಸ್ ಸ್ಯಾಂಟ್ರೋ 6:30, 6:40ಕ್ಕೆ ಪ್ರದರ್ಶನ ಇದೆ. ಇಲ್ಲೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಹೀಗಿರಬೇಕಾದ್ರೆ ಇಲ್ಲಿಯ ಅತಿ ಕನಿಷ್ಠ ಟಿಕೆಟ್ ದರ ಎಷ್ಟು ಅಂತ ನೀವು ಕೇಳೋದಾದರೆ 150 ರೂಪಾಯಿ ಅತಿ ಕಡಿಮೆ ದರ. ಇಲ್ಲಿ ಆರಂಭವಾಗೋದೇ 150 ರೂಪಾಯಿಯಿಂದ. ಸೇಲಂನಲ್ಲಿ ಆರಂಭವಾಗೋದು 57 ರೂಪಾಯಿಯಿಂದ. ಇಲ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ದರ ಎಷ್ಟು ಅಂತ ನೀವು ಕೇಳಿದರೆ 700 ರೂಪಾಯಿ. ಅಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 400 ರೂಪಾಯಿ. ಅದು ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 700 ರೂಪಾಯಿ, ಅದು 2 ಚಿತ್ರಮಂದಿರದಲ್ಲಿ. ಇನ್ನು ಅಲ್ಲಿ ಟಿಕೆಟ್ ನೋಡೋಣ, 400 ರೂಪಾಯಿ. ಅಲ್ಲಿ ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ 400 ರೂಪಾಯಿ. ಇಲ್ಲಿ ನೆಕ್ಸಸ್ ಮಾಲ್ನಲ್ಲಿರುವಂಥ PVRನಲ್ಲಿ ಬೆಳಗ್ಗೆ 6:30 ಪ್ರದರ್ಶನಕ್ಕೆ 350, ಇನ್ನೊಂದು 6:30 ಪ್ರದರ್ಶನಕ್ಕೆ ನೋಡಿ 600, 350, 350. ಮಗದೊಂದು 6:30 ಪ್ರದರ್ಶನಕ್ಕೆ ನೋಡಿ 350, 350, 350, 350, 350. DRCಯಲ್ಲಿ 700, 350, 700, 350, 350, 450, 350, 450, 300, 400. ಮಾಲ್ ಆಫ್ ಮೈಸೂರಿನಲ್ಲಿರುವಂಥ ಐನಾಕ್ಸ್ನಲ್ಲಿ 350, 350, 350, 350. ಇನ್ನು ಗರುಡ ಮಾಲ್ನಲ್ಲಿರುವಂಥ PVRನಲ್ಲಿ ನೋಡಿ 550, 550, 350, 350, 350, 550, 350. ಸೆಂಟ್ರೋದಲ್ಲಿ 350, 350, 350, 350, 350, 350. ನಮ್ಮಲ್ಲಿ ದುಬಾರಿ ದರ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ದರ 700 ರೂಪಾಯಿ ಆದರೆ ಅಲ್ಲಿ 400 ರೂಪಾಯಿ. ಅಲ್ಲಿ ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ. ನಮ್ಮಲ್ಲಿ 400 ರೂಪಾಯಿಯ ಟಿಕೆಟ್ ದರ ಇರುವಂಥ ಚಿತ್ರಮಂದಿರ ಅಲ್ಲಿ ಒಂದು. ನಮ್ಮಲ್ಲಿ ನೋಡಿ ಎಷ್ಟಿದೆ. ಇದು ತಮಿಳುನಾಡಿನ ಸೇಲಂ ವರ್ಸಸ್ ಕರ್ನಾಟಕದ ಮೈಸೂರು. ಈ 2 ನಗರದಲ್ಲಿ ನಮ್ಮಲ್ಲೆಷ್ಟು, ಅವರಲ್ಲೆಷ್ಟು. ನಮ್ಮಲ್ಲಿ ಮಿನಿಮಮ್ ಪ್ರೈಸ್ ಎಷ್ಟು, ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು. ಅವರಲ್ಲಿ ಮಿನಿಮಮ್ ಪ್ರೈಸ್ ಎಷ್ಟು, ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು. ಇದೇ ಹೇಳುತ್ತೆ ಕರ್ನಾಟಕ ತುಂಬ ದುಬಾರಿ ಗುರು. ನಮಸ್ಕಾರ.